ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಪಫ್ ಸ್ಲೀವ್ಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡನ್ನೂ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಪಫ್ ಸ್ಲೀವ್ಸ್ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಪಫ್ ಸ್ಲೀವ್ಸಲ್ಲಿ 3-4 ಥರ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ಶಾರ್ಟ್ ಸ್ಲೀವ್ಸು ಮಾಡ್ಬೋದು, ಲಾಂಗ್ ಸ್ಲೀವ್ಸು ಮಾಡ್ಬೋದು. ಪಫಲ್ಲಿ ಇದು ನಾನು ಬಾಹುಬಲಿ ಸ್ಲೀವ್ಸ್ ಅಂತ ಹೇಳ್ಬಿಟ್ಟು ಕಟಿಂಗು ಸ್ಟಿಚಿಂಗ್ ತೋರಿಸ್ತಿದ್ದೀನಿ. ಬಾಹುಬಲಿ ಸ್ಲೀವ್ಸ್ ಅಂದರೆ ಏನಿಲ್ಲ, ಎಲ್ಬೋ ಸ್ಲೀವ್ಸ್ವರೆಗೂ ಬರುತ್ತಿದ್ದು. ಎಲ್ಬೋ 11-12 ಇಂಚ್ ಬರುತ್ತಲ್ಲ ಎಲ್ಬೋ ಸ್ಲೀವ್ಸು, ಅಲ್ಲಿವರೆಗೂ ನಾವು ಇದನ್ನು ಸ್ಲೀವ್ಸ್ ಅನ್ನೋದು ಇಡ್ತೀವಿ. ಲೆಂತ್ ಕೆಳಗಡೆ ಬಾರ್ಡರ್ ಉದ್ದ ಬಂದಿದ್ರೆ ಆ ಬಾರ್ಡರನ್ನು ಕೆಳಗಡೆ ಇಟ್ಬಿಟ್ಟು ಮೇಲ್ಗಡೆ ಅಷ್ಟು ನಾವು ಪಫ್ ಅನ್ನೋದು ಇಡ್ತೀವಿ. ಅದನ್ನು ಯಾವ ರೀತಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡೋದು ಅಂತ ನೋಡೋಣ. ಮೊದಲು ನೋಡಿರಿ, ನಾನು ಪೇಪರಲ್ಲಿ ಪಫ್ ಸ್ಲೀವ್ಸ್ ನೀವು ಯಾವುದೇ ಬ್ಲೌಸಲ್ಲಿ ಇಲ್ಲ ಚೂಡಿದಾರ್ಗಾಗಿರ್ಬೋದು, ನೀವು ಪಫ್ ಸ್ಲೀವ್ಸ್ ಕಟ್ ಮಾಡ್ತೀರಿ ಅನ್ನೋ ಆಗಿದ್ರೆ ಮೊದಲು ಪೇಪರ್ ಕಟ್ಟಿಂಗ್ ಮಾಡಿಬಿಟ್ಟು ಅದನ್ನು ಕ್ಲಾತ್ ಮೇಲಿಟ್ಟು ಕಟ್ ಮಾಡಿ. ಸ್ಟ್ರೈಟ್ ನೀವು ಬಿಗಿನರ್ಸ್ ಆದರೆ ಸ್ಟ್ರೈಟಾಗಿ ನೀವು ಕ್ಲಾತ್ ಮೇಲೆ ಕಟ್ ಮಾಡೋಕ್ಕೆ ಹೋದ್ರಿ ಅಂದರೆ ಸ್ವಲ್ಪ ಮಿಸ್ಟೇಕ್ ಆದರೂ ಪಫ್ ಅನ್ನೋದು ನೀಟಾಗಿ ಬರೋದಿಲ್ಲ ಸ್ಲೀವ್ಸ್ ಹತ್ರ. ಅದರಿಂದ ನೀವೇನು ಮಾಡ್ತೀರಿ, ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡಿ ಆಮೇಲೆ ಆ ಸ್ಲೀವ್ಸ್ ಅನ್ನೋದು ಕಟ್ ಮಾಡೋಣ. ಈಗ ನೋಡಿ, ನಾನು ಈ ರೀತಿ ಪೇಪರ್ ತಗೊಂಡು ನೋಡಿ ಈ ರೀತಿ 4 ಭಾಗ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಈ ರೀತಿ ಇಟ್ಟಮೇಲೆ ಸ್ಲೀವ್ಸ್ ಲೆಂತ್ ಅನ್ನೋದು ಎಷ್ಟು ಬೇಕು ಅಂತ ನೋಡಿ. ಸ್ಲೀವ್ಸ್ ಲೆಂತ್ ನಮಗೆ 11 ಇಂಚ್ ಬೇಕಾಗುತ್ತೆ. ಅದಕ್ಕೋಸ್ಕರ 1 ಇಂಚ್ ಆ್ಯಡ್ ಮಾಡಿಬಿಟ್ಟು ನೋಡಿ 12 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿ 12 ಇಂಚ್ ಹತ್ರ ಮಾರ್ಕ್ ಮಾಡಿ, ಈ ಕಡೆನೂ ಸೇಮ್ 12 ಇಂಚ್ ಹತ್ರ ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಪಫ್ ಸ್ಲೀವ್ಸ್ಗೋಸ್ಕರ ಈ ರೀತಿ ಸ್ಟ್ರೈಟ್ ಲೈನ್ ಹಾಕಿ. ಆಮೇಲೆ ಏನು ಮಾಡ್ತೀವಿ, ಈಗ ಇಲ್ಲಿ ಕೈ ಸುತ್ತಾಳತೆ ಎಷ್ಟಿರುತ್ತೆ ನೋಡಿ. ಇಲ್ಲಿ ಕೈ ಸುತ್ತಾಳತೆ ಬಂದು ಕೆಳಗಡೆ ಇದು ತಾಳತೆ ಎಲ್ಬೋ ಸ್ಲೀವ್ಸ್ ಹತ್ರ 5.5 ಇಂಚು. ಅದೇ ರೀತಿ ಇಲ್ಲಿಂದ ನೀವು ನೋಡಿ, ಇಲ್ಲಿಂದ ಲೆಂತ್ 5 ಇಂಚು, ಇಲ್ಲ 5.5 ಇಂಚ್ ಹತ್ರ ಒಂದು ಮಾರ್ಕ್ ಮಾಡಿ. ನೋಡಿ, ಇಲ್ಲಿ 5.5 ಇಂಚ್ ಹತ್ರ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಈ ರೀತಿ ನೀವು ಲೈನ್ ಹಾಕಬೇಕಾಗುತ್ತೆ. 5.5 ಇಂಚ್ ಹತ್ರ ಸ್ಟ್ರೈಟ್ ಲೈನ್ ಹಾಕಿದ್ಮೇಲೆ ಈಗ ನೀವು ಇಲ್ಲೇ ಆರ್ಮ್ ಹೋಲ್ ಡೌನ್ ತೆಗಿಬೇಕಲ್ಲ, ಆರ್ಮ್ ಹೋಲ್ ಡೌನ್ಗೋಸ್ಕರ ಇಲ್ಲಿಂದ ನೀವು 3 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ, ಇಲ್ಲಿ 3 ಇಂಚ್ ಹತ್ರ ಮಾರ್ಕಿಂಗ್ ಅನ್ನೋದು ಮಾಡಿದ್ದೀನಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಇಲ್ಲಿ 5.5 ಇಂಚ್ ಹತ್ರ ಇರುತ್ತಲ್ಲ, ನಿಮ್ಮದು ಕೈ ಸುತ್ತಾಳತೆ ಎಷ್ಟಿದೆ ಅಂತ ನೋಡಿ. ಇಲ್ಲಿ ಕೈ ಸುತ್ತಾಳತೆ 6.5 ಇಂಚಿದೆ. 6.5 ಇಂಚಿಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡೋಣ. ಅದೇ ರೀತಿ ಇಲ್ಲಿಂದ ನೀವು ಇಲ್ಲಿ 12 ಇಂಚ್ ಬಿಟ್ಟಿರ್ತೀರಲ್ಲ, ಇಲ್ಲಿಂದ ಇಲ್ಲಿ ಕೈ ಸುತ್ತಾಳತೆ ಎಷ್ಟಿದೆ ಅಂತ ನೋಡಿ. ಇಲ್ಲಿ ನೋಡಿದ್ರೆ ನಿಮಗೆ ಕೈ ಸುತ್ತಾಳತೆ ಅನ್ನೋದು ಇಲ್ಲಿ 8 ಇಂಚು ಬರುತ್ತೆ. ಇಲ್ಲಿ ಸ್ವಲ್ಪ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ. ಈ ರೀತಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಬೋ ಸ್ಲೀವ್ಸ್ಗೆ ಯಾವ ರೀತಿ ಮಾರ್ಕ್ ಮಾಡ್ತೀರಿ ನೀವು, ಅದೇ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ನೀವು ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು. ಇದಿಷ್ಟು ಆದಮೇಲೆ ಇಲ್ಲಿ ಇರುತ್ತಲ್ಲ ನೋಡಿ, ಇಲ್ಲಿ 12 ಇಂಚ್ ಹತ್ರ ಇಲ್ಲಿ ನೀವು 1.5 ಇಂಚ್ ಅನ್ನೋದು ಬಿಟ್ಬಿಟ್ಟು ಈ ರೀತಿ ಕರ್ವ್ ಶೇಪ್ ಅನ್ನೋದು ನೀವು ಸ್ಲೀವ್ಸ್ಗೆ ನೋಡಿ ಈ ರೀತಿ ಡ್ರಾ ಮಾಡಬೇಕಾಗುತ್ತೆ. ಮೇಲ್ಗಡೆಯಿಂದ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇರುತ್ತಲ್ಲ ಅಲ್ಲಿವರೆಗೂ ನೀವು ಈ ರೀತಿ ಕರ್ವು ತೆಗಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ 1 ಇಂಚ್ ಅಷ್ಟು ಬಿಟ್ಟು ಇಲ್ಲಿ ಮಿಡಲ್ ಮಾರ್ಕ್ ಮಾಡಿಬಿಟ್ಟು ಇಲ್ಲಿಂದ ನೋಡಿ ಈ ರೀತಿ ಫ್ರಂಟ್ ಶೇಪ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ ಪಾರ್ಟು ಬಂತು, ಇಲ್ಲಿ ಕರ್ವ್ ಸ್ಕೇಲು ಫ್ರಂಟ್ ಪಾರ್ಟು ಬಂತು. ಈ ರೀತಿ ನೀವು ಕರ್ವ್ ತೆಗೆದುಬಿಟ್ಟು ಈಗ ನೀವು ಇದನ್ನು ಯಾವ ರೀತಿ ಮಾರ್ಕ್ ಮಾಡಿದರೆ ಅದೇ ರೀತಿ ಕಟ್ ಮಾಡಿ. ನಿಮ್ದು ಯಾವುದೇ ಒಂದು ಅಳತೆ ಬ್ಲೌಸ್ ಇದ್ರೂ ಸೇಮ್ ಇದೇ ಮೆಜರ್ಮೆಂಟ್, ಅಂದರೆ ಮೆಜರ್ಮೆಂಟ್ ಇದಲ್ಲ, ನಿಮ್ಮದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ಈ ರೀತಿ ಕಟ್ ಮಾಡಿಬಿಟ್ಟು ನೀವು ಅದು ಪಫ್ ಸ್ಲೀವ್ಸ್ ಅನ್ನೋದು ಎಲ್ಬೋ ಸ್ಲೀವ್ಸ್ಗೆ ಇಡಬೇಕಾಗುತ್ತೆ. ಈಗ ನೋಡಿ, ಈ ರೀತಿ ಕಟ್ ಮಾಡಿದ್ದೀವಲ್ಲ, ಈ ರೀತಿ ಮಾರ್ಕ್ ಮಾಡಿದ್ದೀವಲ್ಲ, ಈಗ ಇದನ್ನು ಕಟ್ ಮಾಡಿ. ಇಲ್ಲಿ ನಾವು ಫ್ರಂಟು ಬ್ಯಾಕು ಕೂಡ ಸ್ಲೀವ್ಸ್ ಅನ್ನೋದು ಕಟ್ ಮಾಡಿದ್ದೀವಿ. ಫ್ರಂಟ್ ಪಾರ್ಟು ಕಟ್ ಮಾಡಿದ್ದೀವಿ, ಬ್ಯಾಕ್ ಪಾರ್ಟು ಕಟ್ ಮಾಡಿದ್ದೀವಿ. ಈ ರೀತಿ ಕಟಿಂಗ್ ಆದಮೇಲೆ ನೀವು ಇಲ್ಲಿರುತ್ತಲ್ಲ, ನಿಮ್ಮದು ಬಾರ್ಡರ್ ಎಷ್ಟು ಲೆಂತ್ ಇದೆ ಅಂತ ಅಳತೆ ಮಾಡಿ. ಟೇಪ ತಗೊಂಡು ನಿಮ್ಮದು ಬ್ಲೌಸ್ ಇರುತ್ತಲ್ಲ, ಬ್ಲೌಸಲ್ಲಿ ಬಾರ್ಡರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಮೆಜರ್ ಮಾಡಿ. ಇದು 7 ಇಂಚಿದೆ ಬಾರ್ಡರು, ಅದಕ್ಕೋಸ್ಕರ ಇಲ್ಲಿ 5.5 ಇಂಚ್ ಹತ್ರ ಮಾರ್ಕ್ ಮಾಡಿರ್ತೀವಲ್ಲ, ಇಲ್ಲಿ ನೀವು ಈ ರೀತಿ ಕಟ್ ಮಾಡಿ. ಇದು 5.5 ಇಂಚ್ ಹತ್ರ, ಇದು ನೋಡಿ, ಇದು 5.5 ಇಂಚ್ ಹತ್ರ ನಾವು ಕಟಿಂಗ್ ಅನ್ನೋದು ಮಾಡಿದ್ದೀವಿ. ಅದೇ ರೀತಿ ಇದು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಕಟ್ ಮಾಡಿದ್ದೀವಿ. ಇದು ಕೆಳಗಡೆ ಇರುತ್ತಲ್ಲ ಎಲ್ಬೋ ಸ್ಲೀವ್ಸ್ ಹತ್ರ, ಇದನ್ನು ಈ ರೀತಿ ಕಟ್ ಮಾಡಿದ್ದೀವಿ. ಈ ರೀತಿ ಪೇಪರ್ ಕಟಿಂಗ್ ಅನ್ನೋದಾದಮೇಲೆ ನೀವು ಇದನ್ನು ಕ್ಲಾತ್ ಮೇಲಿಟ್ಟು ಯಾವ ರೀತಿ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಕ್ಲಾತ್ ತಗೊಳ್ಳಿ. ಮೊದಲು ನಾವು ಲೈನಿಂಗ್ ಅನ್ನೋದು ಕಟ್ ಮಾಡಬೇಕಾಗುತ್ತೆ. ಲೈನಿಂಗ್ ತಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಇಲ್ಲಿ ಕೆಳಗಡೆಯಿಂದ ಒಂದು ಸ್ಟ್ರೈಟ್ ಲೈನ್ ಹಾಕ್ಬಿಡಿ. ಕ್ಲಾತ್ ಹೆಚ್ಚು ಕಡಿಮೆ ಇರುತ್ತೆ, ಅದರಿಂದ ಈ ರೀತಿ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿ
ಸ್ಟಿಚಿಂಗೋಸ್ಕರ ಒಂದು ಸ್ವಲ್ಪ ಈ ರೀತಿ ಲೈನ್ ಅನ್ನೋದು ನೋಡಿ, ಇದನ್ನು ಕಟ್ ಮಾಡಿದ್ರಲ್ಲ, ಇದಕ್ಕೆ ಸ್ಲೀವ್ಸ್ ಲೆಂತ್ ಅನ್ನೋದು ಎಷ್ಟು ಬೇಕು ಅಂತ ನೋಡಿ. ಈ ಲೆಂತ್ಗೆ 1 ಇಂಚಷ್ಟು ಆ್ಯಡ್ ಮಾಡೋಣ. ಈ ರೀತಿ 1 ಇಂಚ್ ಮೇಲ್ಗಡೆ ತಗೊಳ್ಳಿ. ಇಲ್ಲಿ ಸ್ಟಿಚಿಂಗೋಸ್ಕರ 1 ಇಂಚ್ ಮೇಲ್ಗಡೆ ತಗೊಂಡ್ಬಿಟ್ಟು ಇದೆಷ್ಟಿದೆ ಅಂತ ಮೆಜರ್ ಮಾಡಿ. ಇದು ನೋಡಿ 7 ಇಂಚ್ವರೆಗೂ ಬರುತ್ತೆ ಲೆಂತ್ ಅನ್ನೋದು. 7 ಇಂಚ್ ಬರುತ್ತೆ. ಸೇಮ್ 7 ಇಂಚನ್ನ ಈ ಕಡೆ ಮಾರ್ಕ್ ಮಾಡಿ. ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದು ನೀವು ಸ್ಟ್ರೈಟ್ ಲೈನ್ ಹಾಕಿ ನೋಡಿ. ಈ ರೀತಿ 7 ಇಂಚ್ ಹತ್ರ ಸ್ಟ್ರೈಟ್ ಲೈನ್ ಹಾಕಬೇಕು. ನಿಮಗೆ 5.5 ಬರುತ್ತೆ. ಇಲ್ಲಿ 1.5 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ನಿಮಗೆ ಪಫ್ ಅನ್ನೋದು ನೀಟಾಗಿ ಭಾಳ ಬರಬೇಕು ಅಂದರೆ ಇಲ್ಲಿ 2.5-3 ಇಂಚ್ವರೆಗೂ ಸ್ಲೀವ್ಸ್ಗಿಂತ ಲೆಂತ್ ಅನ್ನೋದು ತಗೊಳ್ಳಿ. ಇಲ್ಲಿ ನಾನು ಕ್ಲಾತ್ ಕಡಿಮೆ ಇರೋದ್ರಿಂದ 1.5 ಇಂಚಷ್ಟು ಜಾಸ್ತಿ ತಗೊಂಡಿದ್ದೀನಿ ಅಷ್ಟೇ. ಈ ರೀತಿ ಆದಮೇಲೆ ಇಲ್ಲಿ ನೀವು ಪಫ್ಗೋಸ್ಕರ 3 ಇಂಚು ಇಲ್ಲ 4 ಇಂಚ್ ಅನ್ನೋದು ಮಾರ್ಕ್ ಮಾಡಿ. ನಿಮಗೆ ಪಫ್ ಜಾಸ್ತಿ ಬೇಕು ಅಂದರೆ 4 ಇಂಚ್ವರೆಗೂ ಮಾರ್ಕ್ ಮಾಡಿ, 5 ಇಂಚ್ವರೆಗೂ ಮಾರ್ಕ್ ಮಾಡಿ. ಫುಲ್ ಪಫ್ ಅನ್ನೋದು ಬರುತ್ತೆ. ಇಲ್ಲ ಅಂದರೆ ಇಲ್ಲಿ 4 ಇಂಚಷ್ಟು ಇಲ್ಲ 3 ಇಂಚಷ್ಟು ಮಾರ್ಕ್ ಮಾಡಿ. ಇದಾದಮೇಲೆ ನಾನು ನೋಡಿ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿ 3.5 ಇಂಚ್ ಹತ್ರ ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕಿ. ಇದು ಕ್ಲಾತ್ ಭಾಳ ಕಡಿಮೆ ಇರೋದ್ರಿಂದ ನಾನು ಇಲ್ಲಿ 3.5ನೇ ತಗೊಂಡಿದ್ದೀನಿ. ನಿಮಗೆ ಕ್ಲಾತ್ ಜಾಸ್ತಿ ಇದ್ದರೆ ನೀವು 4 ಇಂಚ್ 5 ಇಂಚ್ವರೆಗೂ ತಗೊಳ್ಳಿ. ನಿಮಗೆ ಪಫ್ ಅನ್ನೋದು ಚೆನ್ನಾಗಿ ಬರುತ್ತೆ ನೀಟಾಗಿ. ಈ ರೀತಿ ಮಾರ್ಕಿಂಗ್ ಆದಮೇಲೆ ನೋಡಿ ಇಲ್ಲಿಂದ ಈ ರೀತಿ ಇಟ್ಟು ಬ್ಲೌಸನ್ನು ಮಾರ್ಕ್ ಮಾಡಿ. ನೋಡಿ ಇದಕ್ಕೋಸ್ಕರ ನಾವು ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು 3.5 ಇಂಚ್ ಬಿಟ್ಟಿರ್ತೀರಲ್ಲ, ಅಲ್ಲಿಂದ ಈ ರೀತಿ ಸ್ಟ್ರೈಟ್ ಇಟ್ಬಿಟ್ಟು ನೋಡಿ ಇಲ್ಲಿ ಡೌನ್ ಅನ್ನೋದು ತೆಗೀರಿ. ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಫ್ರಂಟ್ ಪಾರ್ಟ್ ಅನ್ನೋದು ಆಮೇಲೆ ನಾವು ಡೌನ್ ಅನ್ನೋದು ತೆಗೆಯೋಣ. ಈ ರೀತಿ ಆದಮೇಲೆ ಇಲ್ಲಿ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ. ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು. ಇಲ್ಲಿ ನಿಮಗೆ ಕ್ಲಾತ್ ಅನ್ನೋದು ಶಾರ್ಟೇಜ್ ಆಗುತ್ತಲ್ಲ, ಇಲ್ಲಿ 1/2 ಇಂಚಷ್ಟು ಈ ರೀತಿ ಸ್ಟಿಚಿಂಗೋಸ್ಕರ ಇಟ್ಟು ಈ ರೀತಿ ಕ್ಲಾತ್ ಅನ್ನೋದು ಇಡಿ. ಮಾರ್ಕ್ ಮಾಡಿರ್ತೀರಿ ಕರೆಕ್ಟಾಗಿ. ಈ ರೀತಿ ಇಟ್ಬಿಟ್ಟು ಮಾರ್ಕಿಂಗ್ ಅನ್ನೋದು ಮಾಡಿ. ಇದು ಸ್ಲೀವ್ಸ್ ಯಾವ ರೀತಿ ಇದೆ ಆ ರೀತಿ ಸೇಮ್ ಇಲ್ಲಿವರೆಗೂ ಮಾರ್ಕಿಂಗ್ ಅನ್ನೋದು ಮಾಡಿ. ನೋಡಿ ಈ ರೀತಿ ಬರುತ್ತೆ ಸ್ಲೀವ್ಸ್ ಅನ್ನೋದು. ಇದಕ್ಕೆ ನೀವು ಕ್ಲಾತ್ ಅನ್ನೋದು ಜಾಸ್ತಿನೇ ತಗೊಳ್ಳಿ. ಈ ರೀತಿ ಮಾರ್ಕ್ ಮಾಡಿ. ಇದಿಷ್ಟು ಮಾರ್ಕಿಂಗ್ ಆದಮೇಲೆ ಇದನ್ನು ತೆಗೆದುಬಿಟ್ಟು ನೋಡಿ ಲೆಂತ್ ಅನ್ನೋದು ಇಷ್ಟು ಸ್ಲೀವ್ಸ್ ಇದೆ. ಈ ರೀತಿ ಮಾರ್ಕ್ ಮಾಡಬೇಕು. ಇಲ್ಲಿ 1.5 ಇಂಚು ಮೇಲ್ಗಡೆ 1.5 ಇಂಚು ಜಾಸ್ತಿ ತಗೊಂಡಿದ್ವಲ್ಲ, ಇಲ್ಲಿಂದ ಈ ರೀತಿ ಕರ್ವ್ ಅನ್ನೋದು ತಗೀರಿ. ನೋಡಿ ಇಲ್ಲಿ ಜಾಯಿಂಟ್ ಮಾಡಿಬಿಡಿ. ಅಲ್ಲ, ಇದು ನಾವು ಸ್ಲೀವ್ಸ್ ಕಟ್ ಮಾಡಿದ್ವಲ್ಲ, ಇದ್ರ ಮೆಜರ್ಮೆಂಟು ಕರೆಕ್ಟಾಗಿ ಇದಿಷ್ಟಿದೆ. ಇದೊಂದು 1/2 ಇಂಚ್ ಅನ್ನೋದು ಮೇಲ್ಗಡೆ ಈ ರೀತಿ ಮಾರ್ಕಿಂಗ್ ಅನ್ನೋದು ಮಾಡಿ. ಈ ರೀತಿ ಮಾಡಿದಾಗ ನಿಮಗೆ ಪಫ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಈಗ ಇದನ್ನು ಸ್ಲೀವ್ಸ್ ಯಾವ ರೀತಿ ಮಾರ್ಕಿಂಗ್ ಮಾಡಿದ್ದೀರಿ ಅದೇ ರೀತಿ ಕಟಿಂಗ್ ಅನ್ನೋದು ಮಾಡಿ. ಈ ರೀತಿ ನೋಡಿ ಪಫ್ ಸ್ಲೀವ್ಸ್ಗೋಸ್ಕರ ಈ ರೀತಿ ಕಟಿಂಗ್ ಅನ್ನೋದು ಮಾಡಬೇಕು. ಈಗ ಇಲ್ಲಿ ಡಾಟ್ ಇಟ್ಕೊಂಬಿಡಿ. ಇಲ್ಲಿ ನಿಮಗೆ ಈ 3.5 ಇಂಚ್ ಬಿಟ್ಟಿರ್ತೀರಲ್ಲ, ಇಲ್ಲಿ ರೀತಿ ಟಕ್ಸ್ ಇಟ್ಕೊಂಬಿಡಿ. ನಿಮ್ಗೆ ಇಲ್ಲಿ ನೆರಿಗೆ ಇಡೋದಕ್ಕೆ ಈಸಿ ಆಗುತ್ತೆ. ಇದಿಷ್ಟು ನಿಮಗೆ ನೆರಿಗೆ ಅನ್ನೋದು ಬರಬೇಕು. ಇದು ರೆಡಿ ಸ್ಲೀವ್ಸ್ ಅನ್ನೋದು ಬರುತ್ತೆ. ಇದಿಷ್ಟು ಆದಮೇಲೆ ಇದನ್ನು ನಾವು ಕ್ಲಾತ್ ಮೇಲಿಟ್ಟು ಕಟ್ ಮಾಡೋಣ. ಇದಿರುತ್ತಲ್ಲ ಈ ಕ್ಲಾತನ್ನು ನೋಡಿ, ಇದನ್ನು ಕ್ಲಾತ್ ಮೇಲಿಟ್ಟು ಈಗ ಕಟ್ ಮಾಡೋಣ. ಇದಕ್ಕೋಸ್ಕರ ಈ ರೀತಿ ಲೈನಿಂಗ್ ತಗೊಳ್ಳಿ. ಇದು 2 ಪೀಸ್ ಬೇಕಾಗುತ್ತೆ ನೋಡಿ. ಈ ರೀತಿ ಕೆಳಗಡೆ ಇಟ್ಟು ಇಲ್ಲಿ ಕ್ಲಾತು ಸ್ಟ್ರೈಟ್ಗೋಸ್ಕರ ಒಂದು ಸ್ಟ್ರೈಟ್ ಲೈನ್ ಅನ್ನೋದು ಹಾಕ್ಬಿಡಿ. ಈ ರೀತಿ ಕ್ಲಾತಿಗೆ ಸ್ಟ್ರೈಟ್ ಲೈನ್ ಹಾಕ್ಬಿಟ್ಟು ಇಲ್ಲಿಂದ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಇಲ್ಲಿ ನಾವು ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಒಂದು 1/4 ಇಂಚಷ್ಟು ಬಿಡಿ ನೀವು. ಆಮೇಲೆ ಎಕ್ಸ್ಟ್ರಾ ಮಾರ್ಜಿನು ಇಲ್ಲಿಂದ ಇದು ಯಾವ ರೀತಿ ಮೆಜರ್ಮೆಂಟ್ ಇದ್ದರೆ ಸೇಮ್ ಮೆಜರ್ಮೆಂಟ್ಗೆ ನೀವು ಇದನ್ನು ಕಟ್ ಮಾಡಿ. ಇದು ಮೈ ಸ್ಟಿಚಿಂಗ್ ಮಾರ್ಜಿನ್ ಬರುತ್ತೆ ನೋಡಿ. ಇಲ್ಲಿಂದ ಈ ರೀತಿ ಮಾರ್ಕ್ ಮಾಡ್ತೀರಲ್ಲ, ಇಲ್ಲಿ ಒಂದು 1/4 ಇಂಚಷ್ಟು ಮೇಲ್ಗಡೆಗೆ ಕಟ್ ಮಾಡಿ. ಇದಾಯ್ತಲ್ಲ, ಈ ರೀತಿ ತಗೊಂಡ್ಮೇಲೆ ಇದನ್ನು ತೆಗೆದ್ಬಿಟ್ಟು ಈಗ ಕಟ್ ಮಾಡಿ. ನೋಡಿ ಇಲ್ಲಿ ಮೇಲ್ಗಡೆ ಈ ರೀತಿ ಡಾಟ್ ಇಟ್ಕೊಂಬಿಡಿ. ನಿಮ್ಗೆ ಆವಾಗ ಮೇಲ್ಗಡೆ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ, ಇಲ್ಲ ಅಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಈಗ ಇದನ್ನು ನಾವು ಬಾರ್ಡ್ರ್ ಮೇಲಿಟ್ಟು ಕಟ್ ಮಾಡೋಣ. ನೋಡಿ ಇಲ್ಲಿ ಕರೆಕ್ಟಾಗಿ ಬರುತ್ತೆ. ಇದು ಎಕ್ಸ್ಟ್ರಾ ಕ್ಲಾತನ್ನು ನೀವು ಸ್ಟಿಚ್ ಆದಮೇಲೆ ಇದನ್ನು ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಲೈನಿಂಗು ಕಟ್ ಮಾಡಿ. ಇದಿಷ್ಟು ಆದಮೇಲೆ ಈಗ ನಾವು ಸ್ಲೀವ್ಸ್ ಕಟ್ ಮಾಡೋಣ.
ಸ್ಲೀವ್ಸಿಗೋಸ್ಕರ ನೋಡಿ ಕ್ಲಾತ್ ಇದೆ ಈ ರೀತಿ ಮೈನ್ ಫ್ಯಾಬ್ರಿಕ್. ಇದು ಭಾಳ ಕಡಿಮೆ ಇದೆ ನೋಡಿ. ನಾನು ಇಲ್ಲಿ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಿದ್ದೀನಿ, ಆದರೂ ಶಾರ್ಟೇಜ್ ಆಗುತ್ತೆ ನೋಡೋಣ. ಅದರಿಂದಲೇ ನೀವು ಕ್ಲಾತ್ ಅನ್ನೋದು ಜಾಸ್ತಿ ತಗೊಂಬಿಟ್ಟು ನೀವು ಈ ರೀತಿ ಮಾರ್ಕ್ ಮಾಡಿದ್ರೆ ನಿಮಗೆ ಈಸಿ ಆಗಿಬಿಡುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ನೋಡಿ ಈ ರೀತಿ ಇಟ್ಟು ಕೆಳಗಡೆಯಿಂದ ನೋಡಿ ಕ್ಲಾತ್ ಅನ್ನೋದು ಕರೆಕ್ಟ್ ಈಕ್ವಲ್ ಇದೆಯಾ ಇಲ್ಲ ಅಂತ ಒಂದ್ಸಲ ಚೆಕ್ ಮಾಡಿ. ನೋಡಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇಲ್ಲೂ ನಾವು ಜಾಯಿಂಟ್ ಮಾಡಬೇಕಾಗುತ್ತೆ ಸ್ಲೀವ್ಸ್ಗೋಸ್ಕರ ಈ ರೀತಿ. ಈಗ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡೋಣ. ಇದು ಕ್ಲಾತು ಇಲ್ಲಿ ನಾವು ಇಲ್ಲಿ ಕ್ಲಾತ್ ಅನ್ನೋದು ತಗೋಣ. ನೋಡಿ ಈ ರೀತಿ ಸ್ಲೀವ್ಸ್ ಅನ್ನೋದು ನೋಡಿ ಈ ರೀತಿ ಸ್ಲೀವ್ಸ್ ಅನ್ನೋದು ಇಟ್ಬಿಟ್ಟು ನೀವು ಇದನ್ನು ಕಟ್ ಮಾಡಿ. ಈಗ ಇದು ಯಾವ ರೀತಿ ಇದ್ದರೆ ಅದೇ ರೀತಿ ಕಟ್ ಮಾಡಿ. ಇಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇಲ್ಲಿ ತಗೋಣ. ಇಲ್ಲಿ ಎಲ್ಲ ಅಡ್ಜಸ್ಟ್ ಆದರೆ ನೋಡಿ ಈ ರೀತಿ ತಗೊಂಡಿದ್ದನ್ನು ಸ್ಟಿಚಿಂಗ್ ಮಾಡೋಣ. ಈಗ ಇದನ್ನು ಸ್ಲೀವ್ಸ್ ಇಟ್ಬಿಟ್ಟು ಕಟಿಂಗ್ ಮಾಡಿ. ನೋಡಿ ಈ ರೀತಿ ಕಟ್ ಮಾಡಿಬಿಡಿ. ಇಷ್ಟು ನೋಡಿ ಫ್ರೆಂಡ್ಸ್ ಸ್ಲೀವ್ಸ್ ಅನ್ನೋದು. ಈಗ ನಾವು ಇಲ್ಲಿ ಕ್ಲಾತ್ ಅನ್ನೋದು ಇಲ್ಲಿ ಜಾಯಿಂಟ್ ಮಾಡೋದಕ್ಕೋಸ್ಕರ ಈ ಕ್ಲಾತಲ್ಲಿ ಕಟ್ ಮಾಡೋಣ. ನೋಡಿ ಇದು ಸ್ಲೀವ್ಸ್ ಜಾಯಿಂಟ್ಗೆ ಕ್ಲಾತ್ ಅನ್ನೋದು. ನೋಡಿ ಈ ರೀತಿ ಸ್ಲೀವ್ಸ್ ಎಲ್ಲ ಕಟ್ ಮಾಡೋದಿಲ್ಲ. ಈಗ ಇದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ತೀವಿ. ಸ್ಲೀವ್ಸ್ ಎಲ್ಲ ಕಟಿಂಗ್ ನೋಡೋದಲ್ಲ. ಸ್ಲೀವ್ಸ್ ಕಟಿಂಗ್ ಆದಮೇಲೆ ನೋಡಿ ಈ ಕ್ಲಾತ್ ಇರುತ್ತಲ್ಲ, ಈ ಕ್ಲಾತಿಗೆ ಈ ಬಾರ್ಡರ್ ಅನ್ನೋದು ಜಾಯಿಂಟ್ ಮಾಡೋಣ. ನಾವು ಈ ರೀತಿ ಬಾರ್ಡರನ್ನು ಮಿಡಲಿಗೆ ಕಟ್ ಮಾಡಿ ಈ ರೀತಿ ಮಿಡಲಿಗೆ ಕಟ್ ಮಾಡಿ ಇದನ್ನು ನೋಡಿ ಈ ರೀತಿ ಇಟ್ಟು ಫಸ್ಟ್ ಇಲ್ಲಿ ಉಲ್ಟಾ ಇಟ್ಬಿಟ್ಟು ನೀವು ಜಾಯಿಂಟ್ ಮಾಡಿ ಎಕ್ಸ್ಟ್ರಾ ಮಾರ್ಜಿನ್ ಅನ್ನೋದು ಕಟ್ ಮಾಡಿಬಿಡಿ ಫ್ರೆಂಡ್ಸ್. ಈ ರೀತಿ ಇಟ್ಟು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಿ ನೋಡಿ ಈ ರೀತಿ 1/4 ಇಂಚಷ್ಟು ಸ್ಟಿಚ್ ಮಾಡಿದ್ವಲ್ಲ. ಸ್ಟಿಚ್ ಆದಮೇಲೆ ಇದನ್ನು ಈ ರೀತಿ ಟರ್ನ್ ಮಾಡಿಬಿಟ್ಟು ಉಲ್ಟಾ ಫುಲ್ಲೆಲ್ಲ ಲೈನಿಗೆಲ್ಲ ಜಾಯಿಂಟ್ ಮಾಡಿ. ನೋಡಿ ಈ ರೀತಿ ಜಾಯಿಂಟ್ ಮಾಡಿದ್ಮೇಲೆ ಈ ರೀತಿ ಉಲ್ಟಾ ಮಾಡಿಬಿಟ್ಟು ನೋಡಿ ಈ ಕ್ಲಾತೆಲ್ಲ ಜಾಯಿಂಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ. ಅದೇ ರೀತಿ ಇನ್ನೊಂದು ಕಡೆಗೂ ಸೇಮ್ ಇದೇ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಈ ರೀತಿ ನೋಡಿ ಬಾರ್ಡರ್ಗೆ ನೀವು ಲೈನಿಂಗ್ ಕ್ಲಾತ್ ಅನ್ನೋದು ಜಾಯಿಂಟ್ ಮಾಡಬೇಕು. ಎರಡೂ ಬಾರ್ಡರ್ಗೂ ಈ ರೀತಿ ಜಾಯಿಂಟ್ ಮಾಡಿ ರೆಡಿ ಮಾಡಿ. ಈಗ ಅದೇ ರೀತಿ ಇದು ಸೈಡಲ್ಲಿ ಈ ರೀತಿ ಸ್ಟಿಚ್ ಮಾಡಿಬಿಟ್ಟು ಇದಕ್ಕೂ ಅದೇ ರೀತಿ ಸ್ಟಿಚ್ ಮಾಡಿಬಿಟ್ಟು ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡೋಣ. ನೋಡಿ ಈ ರೀತಿ ಪೀಸ್ ಅನ್ನೋದು ಜಾಯಿಂಟ್ ಮಾಡಿದ್ವಿ. ಈ ರೀತಿ ಪೀಸ್ ಜಾಯಿಂಟ್ ಆದಮೇಲೆ ಇಲ್ಲಿ ನಾವು ಸ್ಲೀವ್ಸನ್ನ ಜಾಯಿಂಟ್ ಮಾಡೋಣ. ಇದು ಮೈನ್ ಫ್ಯಾಬ್ರಿಕ್ ಇರುತ್ತಲ್ಲ, ಮೈನ್ ಫ್ಯಾಬ್ರಿಕ್ಗೆ ಈ ಲೈನಿಂಗ್ ಇಟ್ಬಿಟ್ಟು ಫುಲ್ ಎಲ್ಲ ಕಡೆ ಒಂದು ಸ್ಟಿಚ್ ಅನ್ನೋದು ಹಾಕಿಲ್ಲ ಸ್ಟಿಚ್ ಹಾಕ್ಬಿಡಿ. ಆಮೇಲೆ ನಾವು ಪಫ್ ಅನ್ನೋದು ಇಡಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್ ಈ ರೀತಿ ಲೈನಿಂಗು ಮೈನ್ ಫ್ಯಾಬ್ರಿಕ್ ಅನ್ನೋದು ಜಾಯಿಂಟ್ ಮಾಡಬೇಕಾಗುತ್ತೆ. ಈ ರೀತಿ ಜಾಯಿಂಟ್ ಮಾಡಿದ್ಮೇಲೆ ಈಗ ನಾವು ಸ್ಪ್ರಿಲ್ ಅನ್ನೋದು ಇಡೋಣ. ಸ್ಪ್ರಿಲ್ ಇಡಬೇಕಾದ್ರೆ ಮೊದಲು ಇಲ್ಲಿ ನೋಡಿ ಟಕ್ಸ್ ಇಟ್ಟಿರ್ತೀವಲ್ಲ, ಇಲ್ಲಿ 4 ಇಂಚ್ ಹತ್ರ ಲೈನಿಂಗು ನಾವು ನೋಡಿ ಇಲ್ಲಿ ಲೈನಿಂಗು ಕಟ್ ಮಾಡಬೇಕಾದ್ರೆ ಇಲ್ಲಿ ಟಕ್ಸ್ ಇಟ್ಟಿರ್ತೀವಲ್ಲ 4 ಇಂಚ್ ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಈ ರೀತಿ ಮಾರ್ಕ್ ಅನ್ನೋದು ಮಾಡಿ. ಈ ರೀತಿ ಮಾರ್ಕ್ ಮಾಡಿ ನೀವು ಇಲ್ಲಷ್ಟೇ ಸ್ಪ್ರಿಲ್ ಅನ್ನೋದು ಇಡಬೇಕಾಗುತ್ತೆ. ನೋಡಿ ಈ ರೀತಿ 4 ಇಂಚ್ ಹತ್ರ ಈ ರೀತಿ ಟಕ್ಸ್ ಅನ್ನೋದು ಇಟ್ಬಿಡಿ. 4 ಇಂಚ್ ಹತ್ರ ಫೋಲ್ಡ್ ಮಾಡಿದಾಗ ಅಲ್ಲಿ ಟೋಟಲ್ಲು 8 ಇಂಚ್ ಬರುತ್ತೆ. ಈಗ ಇದನ್ನು ಈ ರೀತಿ ಮಾಡಿಬಿಟ್ಟು ನೋಡಿ ಇಲ್ಲಿರುತ್ತಲ್ಲ ನೀವು ಟಕ್ಸ್ ಇಟ್ಟಿರ್ತೀರಲ್ಲ, ಇಲ್ಲಿಂದ ಈ ರೀತಿ ಸ್ಮಾಲ್ ಸ್ಪ್ರಿಲ್ ಅನ್ನೋದು ಹಿಂಗೆ ನಿಮ್ಮ ಕಡೆ ಇಟ್ಕೊಂಬನ್ನಿ. ನೀವು ಕುಂತಿರ್ತೀರಲ್ಲ ನಿಮ್ಮ ಸೈಡಿಗೆ ಇದು ಸ್ಪ್ರಿಲ್ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ಸ್ಪ್ರಿಲ್ಲನ್ನೆಲ್ಲ ಇಟ್ಟು ನೀವು ರೆಡಿ ಮಾಡಿ. ನೋಡಿ ಈ ರೀತಿ ಮೇಲ್ಗಡೆ ಸ್ಪ್ರಿಲ್ ಅನ್ನೋದು ಇಡಬೇಕಾಗುತ್ತೆ. ಈ ರೀತಿ ಸ್ಪ್ರಿಲ್ ಇಟ್ಮೇಲೆ ನೀವು ಇಲ್ಲಿ ಕೆಳಗಡೆ ಇರುತ್ತಲ್ಲ, ಇಲ್ಲಿ ನೀವು ಕೆಳಗಡೆ ಇಲ್ಲಿ 4 ಇಂಚ್ ಹತ್ರ ಮತ್ತೆ ಟಕ್ ಇಟ್ಟಿರ್ತೀರಲ್ಲ, ಇಲ್ಲಿಂದ ಸ್ಮಾಲ್ ಸ್ಪ್ರಿಲ್ಲು ಹಿಂಗೆ ನಿಮ್ಗೆ ಆಪೋಸಿಟ್ ಸೈಡಲ್ಲಿ ಇದು ಈ ಕಡೆ ಇಟ್ಟಿರ್ತೀರಿ, ಇದನ್ನು ಈ ಸೈಡ್ ಆಪೋಸಿಟಲ್ಲಿ ಈ ರೀತಿ ಸ್ಪ್ರಿಲ್ ಇಡ್ತಾ ಬನ್ನಿ. ನೋಡಿ ಈ ರೀತಿ ಸ್ಪ್ರಿಲ್ ಅನ್ನೋದು ಇಡಬೇಕಾಗುತ್ತೆ. ನೋಡಿ ಸ್ಲೀವ್ಸ್ಗೆ ಈ ರೀತಿ ಪಫ್ ಅನ್ನೋದು ಇಡಬೇಕಾಗುತ್ತೆ. ಇಲ್ಲಿ ನೋಡಿ ಈ ಸೈಡ್ ಈ ಕಡೆ ಆಪೋಸಿಟ್ ಇಟ್ಟರೆ ಇದು ಈ ಸೈಡ್ ಆಪೋಸಿಟ್ ಸೈಡಲ್ಲಿ ನೋಡಿ ಇದು ಈ ಕಡೆ ಇಟ್ಟರೆ ಇದು ಈ ಕಡೆ ಅನ್ನೋದು ಪಫ್ ಅನ್ನೋದು ಇಟ್ಟರೆ ಆವಾಗ ನಿಮಗೆ ಈ ರೀತಿ ಪಫ್ ಸ್ಲೀವ್ಸ್ ಅನ್ನೋದು ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್ ಈ ರೀತಿ ಪಫ್ ಸ್ಲೀವ್ಸ್ ಅನ್ನೋದು ರೆಡಿ ಆಯಿತು. ಇದೇ ರೀತಿ ಇನ್ನೊಂದು ಸ್ಲೀವ್ಸ್ಗೂ ಮಾಡಿದ್ದೀನಿ. ಈಗ ನೋಡಿ ಇದು ಇನ್ನೊಂದು ಸ್ಲೀವ್ಸ್ನು ಸೇಮ್ ಅದೇ ರೀತಿ ಪಫ್ ಅನ್ನೋದು ರೆಡಿ ಮಾಡಿದ್ದೀವಿ. ಈ ರೀತಿ ರೆಡಿ ಆದಮೇಲೆ ಇದಕ್ಕೆ ಈಗ ನಾವು ಬಾರ್ಡರ್ ಅನ್ನೋದು ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಆದಮೇಲೆ ಇಲ್ಲಿ ನೀವು ಫ್ರಂಟ್ ಶೇಪ್ ಅನ್ನೋದು ತೆಗಿಬೇಕಾಗುತ್ತೆ ಕಂಪಲ್ಸರಿ. ನೀವು ಬ್ಲೌಸಿಗೆ ಜಾಯಿಂಟ್ ಮಾಡ್ತಿರಲ್ಲ, ಜಾಯಿಂಟ್ ಮಾಡಬೇಕಾದ್ರೆ ನೀವು
ಫ್ರಂಟ್ ಶೇಪನ್ನು ತೆಗೆದುಬಿಟ್ಟು ಅದನ್ನು ಜಾಯಿಂಟ್ ಮಾಡಿ. ಈಗ ಇದಿಷ್ಟು ಆಯ್ತಲ್ಲ, ಇದಾದಮೇಲೆ ನೋಡಿ ಈಗ ಕೆಳಗಡೆ ಯಾವ್ದು ಬರುತ್ತೆ ಅಂತ ನೋಡಿಬಿಟ್ಟು ಈ ಬಾರ್ಡರ್ ಇರುತ್ತಲ್ಲ ನೋಡಿ, ಇದು ಬಾರ್ಡರ್ ಇರುತ್ತಲ್ಲ, ಈ ಬಾರ್ಡರನ್ನು ಇಲ್ಲೇ ಅಟ್ಯಾಚ್ ಮಾಡಿ. ಇಲ್ಲಿ ಲೆಂತ್ ಅನ್ನೋದು ನೋಡಿ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನೀವು ಇಲ್ಲಿ ಅಟ್ಯಾಚ್ ಅನ್ನೋದು ಮಾಡಬೇಕಾಗುತ್ತೆ. ಅನ್ನೋದು ಮಾರ್ಕ್ ಮಾಡಿ, ಮಿಡಲ್ ಮಾರ್ಕ್ ಮಾಡಿಬಿಟ್ಟು ನೀವು ಜಾಯಿಂಟ್ ಮಾಡಿ. ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ ಇಲ್ಲಿ ಮಿಡಲ್ ಬಂತಲ್ಲ, ಈ ಮಿಡಲ್ಲು ಮತ್ತು ಇದು ಮಿಡಲ್ ಇರುತ್ತಲ್ಲ, ಇಲ್ಲಿ ನೀವು ಜಾಯಿಂಟ್ ಅನ್ನೋದು ಮಾಡಬೇಕಾಗುತ್ತೆ. ಈ ರೀತಿ ಇಡಿ. ನೋಡಿ ಇಲ್ಲಿಟ್ಟು ಇಲ್ಲಿಂದ ನೀವು ಸ್ಲೀವ್ಸ್ ಅನ್ನೋದು ಜಾಯಿಂಟ್ ಮಾಡ್ತಾ ಬನ್ನಿ. ನೋಡಿ ಈ ರೀತಿ ಬಾರ್ಡರನ್ನು ಈ ಸ್ಲೀವ್ಸ್ಗೆ ಈ ರೀತಿ ಅಟ್ಯಾಚ್ ಮಾಡಬೇಕು. ಈ ರೀತಿ ಅಟ್ಯಾಚ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆಯಿಂದ ಒಂದು ಸ್ಟಿಚ್ ಅನ್ನೋದು ಹಾಕಿ. ನೋಡಿ ಈ ರೀತಿ ನೀವು ಬಾರ್ಡರ್ ಅನ್ನೋದು ಇಲ್ಲಿ ಸ್ಲೀವ್ಸ್ ಹತ್ರ ಅಟ್ಯಾಚ್ ಮಾಡಬೇಕಾಗುತ್ತೆ. ಈ ರೀತಿ ಅಟ್ಯಾಚ್ ಮಾಡಿವಿ. ಅಟ್ಯಾಚ್ ಮಾಡಿದ್ಮೇಲೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದಾಗ ನಿಮಗೆ ಪಫ್ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಅನ್ನೋದು ಆಯಿತು. ಈ ರೀತಿ ಆದಮೇಲೆ ನೋಡಿ, ಈ ರೀತಿ ನೀವು ಹ್ಯಾಂಡ್ಗೆ ಹಾಕ್ಕೊಂಡಾಗ ನೋಡಿ ಇಲ್ಲಿ ನೀವು ವೇರ್ ಮಾಡಿದಾಗ ಇಲ್ಲಿ ನಿಮಗೆ ಪಫ್ ಅನ್ನೋದು ಈ ರೀತಿ ಎದ್ದೊಳುತ್ತೆ. ಇಲ್ಲಿ ಸ್ಲೀವ್ಸ್ ಹತ್ರ ಕರೆಕ್ಟಾಗಿ ಇಲ್ಲಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈ ರೀತಿ ಟೈಟಾಗಿ ಈ ರೀತಿ ಬರುತ್ತೆ ಸ್ಲೀವ್ಸ್ ಅನ್ನೋದು. ಓಕೆ ಫ್ರೆಂಡ್ಸ್, ಇದಿಷ್ಟು ಅರ್ಥ ಆಯ್ತಲ್ಲ. ನೋಡಿ ಇಲ್ಲಿ ಪಫ್ ಅನ್ನೋದು ಈ ರೀತಿ ಬರುತ್ತೆ. ಇದನ್ನು ಬಾಹುಬಲಿ ಸ್ಲೀವ್ಸ್ ಅಂತ ಕರೀತಾರೆ. ಇದು ಭಾಳ ಲುಕ್ ಕಾಣುತ್ತೆ, ಹಾಕೊಂಡ್ರೆ ಎಲ್ಬೋ ಸ್ಲೀವ್ಸ್ವರೆಗೂ ಬರೋದ್ರಿಂದ ಇದು ಬಹಳಷ್ಟು ಲುಕ್ ಅನ್ನೋದು ಕಾಣುತ್ತೆ. ಫ್ರೆಂಡ್ಸ್, ಈ ರೀತಿ ನೀವು ಟ್ರೈ ಮಾಡಿ ನೋಡಿ. ನಿಮ್ಮ ಬ್ಲೌಸಿಗೆ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ, ನಿಮಗೆ ಯಾವ ರೀತಿ ಬಂದಿದೆ ಸ್ಲೀವ್ಸ್ ಅಂತ ಹೇಳ್ಬಿಟ್ಟು ಹೇಳಿ. ನೋಡಿ ಇದು ಓವರಾಲು ಈ ರೀತಿ ಬರುತ್ತೆ. ಫ್ರೆಂಡ್ಸ್, ಪಫ್ ಸ್ಲೀವ್ಸ್ ಅನ್ನೋದು ಈ ರೀತಿ ಬರುತ್ತೆ. ಹ್ಯಾಂಡಿಗೆ ನೀವು ವೇರ್ ಮಾಡಿದಾಗ ಇದು ಎಲ್ಬೋ ಸ್ಲೀವ್ಸ್ವರೆಗೂ, ಇದು ನೋಡಿ ಸ್ಲೀವ್ಸ್ ಇಲ್ಲಿವರೆಗೂ ಬರುತ್ತೆ. ಇದು ಪಫ್ ಅನ್ನೋದು ಮೇಲ್ಗಡೆ 5 ಇಂಚ್ವರೆಗೂ ಬರುತ್ತೆ. ಈ ರೀತಿ ಹಾಕಿದಾಗ ನಿಮಗೆ ಇದು ಭಾಳ ಲುಕ್ ಅನ್ನೋದು ಕಾಣಿಸುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಇದನ್ನು ಒಂದು ಸಲ ಕಮೆಂಟಲ್ಲಿ ತಿಳಿಸಿ. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಹೇಳಿ, ನಾನು ಇದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ರೀತಿ ವೇರ್ ಮಾಡಿದಾಗ ನೋಡಿ ನಾನು ತೋರಿಸ್ತೀನಿ. ಈ ರೀತಿ ವೇರ್ ಮಾಡಿದಾಗ ನೋಡಿ ಸ್ಲೀವ್ಸು ಈ ರೀತಿ ಎದ್ದು ಬರುತ್ತೆ. ನೋಡಿ ಇಲ್ಲಿ ಪಫ್ ಅನ್ನೋದು ಈ ರೀತಿ ಎದ್ದೊಳುತ್ತೆ. ಸ್ಲೀವ್ಸ್ ಇಲ್ಲಿ ಕೈ ಹತ್ರ ಇದು ಟೈಟಾಗಿ ಕೂರುತ್ತಲ್ಲ ನಿಮಗೆ, ನೋಡಿ ಈ ರೀತಿ ಟೈಟಾಗಿ ಕುಂತಾಗ ಈ ಪಫ್ ಅನ್ನೋದು ಈ ರೀತಿ ಬರುತ್ತೆ. ಇದು ತುಂಬ ಲುಕ್ ಕಾಣುತ್ತೆ ವೇರ್ ಮಾಡಿದಾಗ. ನೋಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ ಇದು ಪಿಕ್ ಇಡೋದಕ್ಕೋಸ್ಕರ ನಾನು ಸ್ಲೀವ್ಸಂದು. ನೋಡಿ ಫ್ರೆಂಡ್ಸ್, ಇದಿಷ್ಟು ಆಯ್ತಲ್ಲ, ಇದಿಷ್ಟು ಅರ್ಥ ಆಯಿತು ಅಂತ ತಿಳಿದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಿಮಗೆ ಯಾವ ರೀತಿ ನೆಕ್ ಡಿಸೈನ್ಸು, ಸ್ಲೀವ್ಸ್ ಡಿಸೈನ್ಸ್ ಬೇಕು ಅಂತ ಒಂದು ಸಲ ಕಮೆಂಟಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ, ಅದನ್ನು ಮಾಡಿ ತೋರಿಸ್ತೀನಿ.